ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಪ್ರೀತಿ ಪ್ರೇಮದ ಹೆಸರಲ್ಲಿ ಟ್ಯೂಷನ್ ಟೀಚರ್ನಿಂದಾನೇ ವಿದ್ಯಾರ್ಥಿನಿ ಕಿಡ್ನಾಪ್. ಬಾಲಕಿ ತಂದೆಯಿಂದ ಜೆಪಿ ನಗರ ಠಾಣೆಯಲ್ಲಿ ಕೇಸ್ ದಾಖಲು. 40 ದಿನಗಳಿಂದ ಸಣ್ಣ ಸುಳಿವೂ ಸಿಗದಂತೆ ಅಪ್ರಾಪ್ತಿ ಜೊತೆ ತಲೆಮರೆಸಿಕೊಂಡ ಆರೋಪಿ. ಬಸ್ ಟಿಕೆಟ್ ದರ ಏರಿಕೆ ವಿರೋಧಿಸಿ ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆ. ಮೆಜೆಸ್ಟಿಕ್ನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ. ಹೆಂಗಸರಿಗೆ ಫ್ರೀ, ಗಂಡಸರ ಜೇಬಿಗೆ ಕನ್ನ ಅಂತ ಕಿಡಿ. ಬಸ್ ಟಿಕೆಟ್ ಏರಿಕೆ ಬಳಿಕ ಇದೀಗ ನೀರಿನ ದರವೂ ಹೆಚ್ಚಳ. ಬೆಂಗಳೂರಿನಲ್ಲಿ ನೀರಿನ ದರ ಏರಿಕೆ ಬಹುತೇಕ ಫಿಕ್ಸ್. ಬೆಂಗಳೂರು ಶಾಸಕರ ಜೊತೆ ಸಭೆ ನಡೆಸಿ ತೀರ್ಮಾನ ಕೈಗೊಳ್ಳಲಿರುವ ಡಿಕೆಶಿ. ಮರು ಪರೀಕ್ಷೆ ನಡೆಸಿದ್ರು ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಮತ್ತದೇ ಎಡವಟ್ಟು. ಮಿಸ್ಟೇಕ್ಸ್ ರಿಪೀಟ್ ಆಗ್ತಾ ಇರುವುದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಗರಂ. ಯುವಕರಿಗೆ ಅನ್ಯಾಯ ಆಗೋಕೆ ಬಿಡಲ್ಲ ಅಂತ ಸಂದೇಶ. ಯಾರದ್ದೋ ದುಡ್ಡು ಅಣ್ಣಮ್ಮನ್ ಜಾತ್ರೆ. ಸ್ವಂತ ಮನೆ ಇಲ್ಲದೆ ಇದ್ರು ಕೋಟಿ ಕೋಟಿ ಖರ್ಚು ಮಾಡಿ ಕಾರ್ಯಕ್ರಮ. ಮಂತ್ರಿಗಳು ಶಾಸಕರನ್ನ ಕರೆಸಿ ಬಿಲ್ಡಪ್. ಇದು ಐಶ್ವರ್ಯ ವಂಚನೆಯ ಮತ್ತೊಂದು ಮುಖ. ವಾರಾಹಿ ಜ್ಯುವೆಲ್ಲರ್ಸ್ ನಿಂದ ಐಶ್ವರ್ಯ ಪಡೆದಿದ್ದು 15 ಕೆಜಿ ಚಿನ್ನ. ಆದರೆ ಪೊಲೀಸರ ಕೈಗೆ ಸಿಕ್ಕಿದ್ದು ಕೇವಲ 100 ಗ್ರಾಂ ಚಿನ್ನಾಭರಣ. ಉಳಿದ ಚಿನ್ನವನ್ನ ಐಶ್ವರ್ಯ ಬೇರೆ ಕಡೆ ಸಾಗಿಸಿರೋ ಶಂಕೆ. ಗೋಲ್ಡ್ ಗೋಲ್ಮಾಲ್ ಕೇಸ್ನಲ್ಲಿ ಆರೋಪಿ ಧರ್ಮೇಂದ್ರ ಮಿಸ್ಸಿಂಗ್. ನ್ಯೂ ಇಯರ್ ಹಿಂದಿನ ದಿನ ರಾತ್ರಿ ಧರ್ಮನ ಮೊಬೈಲ್ ಆನ್ ಆಗಿ ಸ್ವಿಚ್ ಆಫ್. ತಲೆಮರೆಸಿಕೊಂಡಿರೋ ನಟನಿಗಾಗಿ ಪೊಲೀಸರ ತಲಾಶ್. ಐಶ್ವರ್ಯ ಗೌಡ ವಿರುದ್ಧ ಮಂಡ್ಯದಲ್ಲಿ ಎಫ್ಐಆರ್ ಆಗ್ತಾ ಇದ್ದ ಹಾಗೆ ಮತ್ತಷ್ಟು ಮಂದಿ ಅಲರ್ಟ್. ತಾನಿದ್ದ ಊರುಗಳಲ್ಲೇ ಜನರನ್ನ ನಂಬಿಸಿ ಐಶ್ವರ್ಯ ವಂಚನೆ. ಸೂಕ್ತ ದಾಖಲೆಯೊಂದಿಗೆ ದೂರು ನೀಡುವಂತೆ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಸಲಹೆ. ಹಾಸನದಲ್ಲಿ ಪ್ರಿಯಕರನಿಗೆ ಪ್ರೇಯಸಿಯಿಂದ ಚಾಕು ಇರಿತ ಪ್ರಕರಣಕ್ಕೆ ಟ್ವಿಸ್ಟ್. ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಇಬ್ಬರು ಮದುವೆಯಾಗಿದೆ ಎಂದ ಬಂಧಿತ ಭವಾನಿ. ಮನುಗೆ ಹಲವರ ಜೊತೆ ಅಫೇರ್ ಇದೆ, ನನಗ್ ನ್ಯಾಯ ಕೊಡಿಸಿ ಅಂತ ಮನವಿ. ದಾಖಲೆಯ 16ನೇ ಆಯವ್ಯಯ ಮಂಡನೆಗೆ ಭರ್ಜರಿ ಸಿದ್ಧತೆ. ಕಳೆದ ಬಾರಿ ಕೊರತೆ ಬಜೆಟ್, ಈ ಬಾರಿ ಉಳಿತಾಯ ಬಜೆಟ್ನ ನೀಡೋಕೆ ಸಿಎಂ ಪ್ಲಾನ್. ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಸಿದ್ದರಾಮಯ್ಯ ಚರ್ಚೆ. ನಿಖಿಲ್ಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟೋಕೆ ಜೆಡಿಎಸ್ನಲ್ಲಿ ಸಿದ್ಧತೆ. ಮೈತ್ರಿಯ ಲಿಂಗಾಯತ ಪ್ಲಸ್ ಒಕ್ಕಲಿಗ ಅಧ್ಯಕ್ಷರ ಕಾಂಬಿನೇಷನ್ ನಿಂದ ಕಾಂಗ್ರೆಸ್ಗೆ ಎಫೆಕ್ಟ್ ಆತಂಕ. ನಿಖಿಲ್ಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ತಪ್ಪಿಸೋಕೆ ಕಾಂಗ್ರೆಸ್ ಆಪರೇಷನ್ ಅಸ್ತ್ರ. ಉಡುಪಿಯ ಪೆರಡೂರು ಅನಂತ ಪದ್ಮನಾಭ ದೇಗುಲಕ್ಕೆ ಆತಂಕ. ರಾಷ್ಟ್ರೀಯ ಹೆದ್ದಾರಿ ವಿಸ್ತರಣೆ ಕಾಮಗಾರಿಯಿಂದ ದೇಗುಲಕ್ಕೆ ಧಕ್ಕೆ ಭೀತಿ. ಬದಲಿ ರಸ್ತೆಯ ಪ್ರಸ್ತಾವನೆ ಶೀಘ್ರ ಗಮನಿಸುವಂತೆ ಸ್ಥಳೀಯರ ಒತ್ತಾಯ. ಹೊಸ ವರ್ಷದಂದು ಎಣ್ಣೆ ಹೊಡೆಯೋಕೆ ಹಣ ಕೊಡ್ಲಿಲ್ಲ ಅಂತ ಭೀಕರ ಹತ್ಯೆ. ಬಿಯರ್ ಬಾಟಲ್ನಿಂದ ಹಲ್ಲೆ ನಡೆಸಿ ಚುಚ್ಚಿ ಕೊಲೆ. ಮೈಸೂರಿನ ನಂಜನಗೂಡಿನ ಸರಸ್ವತಿ ಕಾಲೋನಿಯಲ್ಲಿ ಘಟನೆ. ಚೆನ್ನಾಗಿರೋ ರಸ್ತೆಗೆ ರಾತ್ರೋರಾತ್ರಿ ಡಾಂಬರೀಕರಣ. ಖಾಸಗಿ ವ್ಯಕ್ತಿಗಳು ಪ್ರಭಾವಿಗಳಿಗೋಸ್ಕರ ಡಾಂಬರೀಕರಣ ಆರೋಪ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಗೊಟ್ಟಿಗೆರೆ ನಿವಾಸಿಗಳ ಆಕ್ರೋಶ. ರಾಮನಗರದಲ್ಲಿ ಮುಂದುವರೆದ ಕಾಡಾನೆಗಳ ಉಪಟಳ. ನಗರದ ರಂಗರಾಯರ ಕೆರೆ ಬಳಿ 2 ಕಾಡಾನೆಗಳು ಪ್ರತ್ಯಕ್ಷ. ಎತ್ನೋ ಬಿದ್ನು ಅಂತ ಓಡಿದ ಪಾರ್ಕ್ನಲ್ಲಿದ್ದ ಜನ. ತಮಿಳುನಾಡಿನಲ್ಲಿ ಬಸ್ಗಳ ರೇಸ್ನಲ್ಲಿ ಯುವಕ ಜಸ್ಟ್ ಬಚಾವ್. ಮುಂದೆ ಹೋಗ್ತಾ ಇದ್ದ ಬಸ್ನ ಹಿಂದಿಕ್ಕೋಕೆ ಮತ್ತೊಂದು ಬಸ್ ಚಾಲಕನಿಂದ ಯತ್ನ. ಬಸ್ಗಳ ನಡುವೆ ಸಿಲುಕಿದ್ರು ಬಚಾವಾಗಿ ನಡ್ಕೊಂಡು ಹೋದ ಪಾದಾಚಾರಿ. ಮಹಾರಾಷ್ಟ್ರದಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ದಾನೆಂದು ದೃಢಪಟ್ಟಿದ್ದ ವೃದ್ಧನಿಗೆ ದಿಢೀರ್ ಜೀವ.
ರಸ್ತೆಯಲ್ಲಿ ಹಾಕಿದ್ದ ಸ್ಪೀಡ್ ಬ್ರೇಕರ್ನಿಂದ ಪುನರ್ಜನ್ಮ ಪಡೆದ ಪಾಂಡುರಂಗ ಆಂಬ್ಯುಲೆನ್ಸ್ನಲ್ಲಿ ಸಾಗಿಸುವಾಗ ಸ್ಪೀಡ್ ಬ್ರೇಕರ್ ಜಂಪ್ ಮಾಡಿದ್ದಕ್ಕೆ ಮರುಜೀವ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.